ಮಕ್ಕಳೇ, ನಾವೊಂದು ಚಟುವಟಿಕೆಯನ್ನು ಮಾಡೋಣ ಇವತ್ತು. ಒಂದು ಅಂದಾಗ ಚಪ್ಪಾಳೆ, ಎರಡು ಅಂದಾಗ ಚೀಟಿಗಳು. ಓಕೆ, ಸ್ಟಾರ್ಟ್. 2 1 2 1. ಓಕೆ, ಇವತ್ತಿನ ಅವಧಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಮುಂದೆ ನಾನು ಆರೋಗ್ಯವಾಗಿದ್ದೀನಿ. ನಿಮಗೆ ನಾನು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತೀನಿ ಮಕ್ಕಳೇ. ಇವತ್ತು ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಪ್ರಶ್ನೆಗಳನ್ನು ನಾನು ಕೇಳ್ತೀನಿ. ನಮ್ಮ ದೇಶ ಯಾವುದು? ಯಾವ ದೇಶ? ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಯಾವಾಗ ಅಂತ ಹೇಳಬೇಕು ಮತ್ತೆ. ಎಸ್ ಮತ್ತೆ ಆಗಸ್ಟ್ 15, 1945. ಸ್ವಾತಂತ್ರ್ಯ ಬರುವ ಪೂರ್ವದಲ್ಲಿ ನಮ್ಮ ದೇಶವನ್ನು ಯಾರು ಆಳ್ತಾ ಇದ್ರು? ಬ್ರಿಟಿಷರು ಆಳ್ತಾ ಇದ್ರು. ಬ್ರಿಟಿಷರು ಬರುವ ಪೂರ್ವದಲ್ಲಿ ನಮ್ಮ ದೇಶವನ್ನು ಯಾರು ಆಳ್ತಾ ಇದ್ರು? ರಾಜರುಗಳು ಆಳ್ತಾ ಇದ್ರು. ರಾಜರ ಕಾಲದಲ್ಲಿ ಯಾವ ರೀತಿಯಾದಂತಹ ದೈಹಿಕ ಶಿಕ್ಷಣ ಚಟುವಟಿಕೆಗಳು ನಡೀತಾ ಇತ್ತು? ಹೇಳ್ಬೇಕು, ಪಟ ಪಟ ಹೇಳ್ಬೇಕು ಮಕ್ಕಳೇ. ರಾಜರ ಕಾಲದಲ್ಲಿ ಯಾವ ರೀತಿಯಾದಂತಹ ಚಟುವಟಿಕೆ ನಡೀತಾ ಇದೆ? ಬಿಲ್ಲುಗಾರಿಕೆ, ಮಲ್ಲಯುದ್ಧ, ಮತ್ತೆ ಕತ್ತಿ ವರಸೆ, ಕುಸ್ತಿ ಅಲ್ವಾ? ಇವಕ್ಕೆ ಪ್ರಾಮುಖ್ಯತೆಯಲ್ಲಿ ಕೊಡ್ತಾ ಇದೆ. ಅದೇ ರೀತಿಯಾಗಿ ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದ ನಂತರದಲ್ಲಿ ಯಾವ ರೀತಿ ಆ ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡ್ತಾ ಇದ್ರಿ? ಯಾವ ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡ್ತಾ ಇದ್ರು? ಕ್ರೀಡೆಗಳಿಗಷ್ಟು ಮಹತ್ವವನ್ನು ಅವರು ಕೊಡ್ತಾ ಇರಲಿಲ್ಲ. ಬಿಡುವಿನ ವೇಳೆಯಲ್ಲಿ ಕೆಲವು ಕ್ರೀಡೆಗಳಿಗೆ ಮಾತ್ರ ಅವರು ಏನ್ ಮಾಡ್ತಾ ಇದ್ರು? ಪ್ರಾಮುಖ್ಯತೆಯನ್ನ ನಾವಾಗಲೇ ಹೇಳಿದ್ವಿ. ನಮಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಲಾರ್ಡ್ ಮೆಕಾಲೆಯವರ ಧೋರಣೆಯ ಪರಿಣಾಮವಾಗಿ ಇಲ್ಲಿ ಏನಾಗುತ್ತೆ? ಮಿಷನರಿ ಶಾಲೆಗಳು ಪ್ರಾರಂಭ ಆಗ್ತದೆ. ಮಿಷನರಿ ಶಾಲೆಗಳು ಅಂತ ಹೇಳಿದ್ರೆ ಇಂಗ್ಲಿಷ್ ಮಯವಾಗಿರ್ತಕ್ಕಂಥ ಶಾಲೆಗಳು. ನಮ್ಮ ಭಾರತೀಯರ ಮೇಲೆ ಒತ್ತಾಯ ಪೂರ್ವಕವಾಗಿ ಇಂಗ್ಲಿಷ್ ಅನ್ನ ಹೇರ್ತಕ್ಕಂಥ ವ್ಯವಸ್ಥೆ ಲಾರ್ಡ್ ಮೆಕಾಲೆಯವರ ಧೋರಣೆಯಿಂದ ಇಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಮಕ್ಕಳೇ? ಭಾರತೀಯ ಕ್ರೀಡೆಗಳಿಗೆ, ಭಾರತೀಯ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಮೂಲಾಗ್ರವಾಗಿರ್ತಕ್ಕಂತಹ ಬದಲಾವಣೆಗಳಾಗ್ತವೆ. ಬದಲಾವಣೆಗಳ ಜೊತೆಗೆ ನಮ್ಮ ಭಾರತೀಯ ಕ್ರೀಡೆಗಳಿಗೆ ಅಷ್ಟು ಮಹತ್ವ ಕೂಡ ಇಲ್ಲೇ ಕೊಟ್ಟಿರುವುದಿಲ್ಲ. ಹಾಗಾಗಿ ತದನಂತರ ಏನಾಗುತ್ತೆ ಮಕ್ಕಳೇ? 1947 ಆಗಸ್ಟ್ 15 ಸ್ವಾತಂತ್ರ್ಯ ಬಂದ ನಂತರದಲ್ಲಿ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಪ್ರಧಾನಿ ಯಾರು? ಪಂಡಿತ್ ಜವಾಹರಲಾಲ್ ನೆಹರು. ಭಾರತೀಯ ಕ್ರೀಡೆಗಳಿಗೆ ಪ್ರೋತ್ಸಾಹವನ್ನ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಮಕ್ಕಳೇ ಹಲವಾರು ಸಮಿತಿಗಳನ್ನ ರಚನೆ ಮಾಡ್ತಾರೆ. ಅಂದ್ರೆ ಇಲ್ಲಿ ನಾವು ಅಧ್ಯಯನ ಮಾಡಬೇಕಾಗಿರ್ತಕ್ಕಂಥದ್ದು ಭಾರತದಲ್ಲಿ ಸ್ವಾತಂತ್ರ್ಯ ನಂತರ ಭಾರತದ ದೈಹಿಕ ಶಿಕ್ಷಣ ಬೆಳವಣಿಗೆ ಹೇಗಾಯಿತು ಅಂತ ನಾವು ನೋಡ್ತೀವಿ. ನಾವು ಅಧ್ಯಯನ ಮಾಡುವಂತ ಸಂದರ್ಭದಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಸಾಹಿತ್ಯಗಳಿದೆ. ಇವತ್ತು ನಿಮ್ಮ ಬಳಿ ಸಾಹಿತ್ಯಗಳಿದ್ದಾವೆ, ಪುಸ್ತಕಗಳಿದ್ದಾವೆ ಅಂತ ಹೇಳಿದ್ರೆ ಅದರ ಹಿಂದೆ ಬಲವಾದ ಶ್ರಮ ಇದೆ ಅಲ್ವಾ? ಬಲವಾದ ಶ್ರಮ ಇದೆ. ಆ ಬಲವಾದ ಶ್ರಮ, ನಿಮ್ಮ ಸಾಹಿತ್ಯ ನಿಮ್ಮ ಕೈಯಲ್ಲಿ ಸಿಗಬೇಕು ಅಂತ ಹೇಳಿದ್ರೆ ಏನೇನು ಯಾವ ಸರ್ಕಾರಗಳು ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಂಡ ಪರಿಣಾಮವಾಗಿ ಇವತ್ತು ದೈಹಿಕ ಶಿಕ್ಷಣ ಅಂತಕ್ಕಂಥದ್ದು ಭಾರತದಲ್ಲಿ ಅಮೂಲಾಗ್ರವಾಗಿರ್ತಕ್ಕಂತಹ ಬದಲಾವಣೆಯನ್ನ ಪಡೆದಿದೆ ಅಂತಕ್ಕಂಥದ್ದನ್ನ ನಾವು ಮಕ್ಕಳೇ
ಇವತ್ತಿನ ಒಂದು ಅವಧಿಯಲ್ಲಿ ತಿಳ್ಕೊಳ್ಳೋಣ. ಅಂದ್ರೆ ಭಾರತ ಸ್ವಾತಂತ್ರ್ಯ ನಂತರ ದೈಹಿಕ ಶಿಕ್ಷಣ ಬೆಳವಣಿಗೆ ಹೇಗಾಯಿತು ಈ ವಿಷಯದ ಕುರಿತು ನಾವು ಇವತ್ತಿನ ಅವಧಿಯಲ್ಲಿ ಅಧ್ಯಯನವನ್ನ ಮಾಡೋಣ. ಸರ್ಕಾರ ಈ ಒಂದು ದೈಹಿಕ ಶಿಕ್ಷಣದ ಬೆಳವಣಿಗೆಗೋಸ್ಕರವಾಗಿ ಹಲವಾರು ಸಮಿತಿಗಳನ್ನ ರಚನೆ ಮಾಡಿದೆ. ನಿಮ್ಮಲ್ಲಿ ಒಂದೊಂದು ಸಮಿತಿಗೆ ಒಂದೊಂದು ಗುಂಪನ್ನಾಗಿ ನಾನು ರಚನೆ ಮಾಡಿದೆ. ಒಂದನೇ ಸಮಿತಿ ತಾರಾಚಂದ್ ಮತ್ತು ಡಾಕ್ಟರ್ ರಾಧಾಕೃಷ್ಣನ್ ಸಮಿತಿ. ಎರಡನೆಯದು ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಫಾರ್ ಫಿಸಿಕಲ್ ಎಜುಕೇಶನ್. ಮೂರನೇದು ನಿರಾಶ್ರಿತರಿಂದ ಉದ್ಭವವಾದ ಸಮಸ್ಯೆ. ಇಷ್ಟು ಕಲಿಕಾ ಅಂಶದ ಬಗ್ಗೆ ನಾವು ಇವತ್ತಿನ ಅವಧಿಯಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ. ತಾರಾಚಂದ್ ಮತ್ತೆ ಡಾಕ್ಟರ್ ರಾಧಾಕೃಷ್ಣನ್ ಸಮಿತಿ. ಸ್ವಾತಿ, ನೀವು ಒಂದು ತಂಡ ಮಾಡ್ಬೋದು, ಓಕೆನಾ? ನೀನು ಎರಡನೇ ತಂಡ ನಿಮ್ದು ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್. ಮೂರನೇದು ಅಕ್ಷಯ್, ನಿಮ್ಮ ತಂಡ ನಿರಾಶ್ರಿತರಿಂದ ಉದ್ಭವವಾದ ಸಮಸ್ಯೆಯ ಕುರಿತು ನೀವು ಇಲ್ಲಿ ಹೇಳ್ಬೇಕ. ಹೇಳ್ತಿರಲ್ಲ ಮಕ್ಕಳೇ? ನಿಮ್ಮ ತಂಡ ಒಂದನೇ ತಂಡ ಸ್ವಾತಿ, ನಿಮ್ಮಲ್ಲಿ ಪುಸ್ತಕ ಎಲ್ಲ ಇದೆ ಅಲ್ವಾ? ಒಂದನೆಯದು ಓದಮ್ಮ. ಯಾವುದು? ತಾರಾಚಂದ್ ಮತ್ತೆ ಡಾಕ್ಟರ್ ರಾಧಾಕೃಷ್ಣನ್ ಸಮಿತಿ ಎಷ್ಟರಲ್ಲಿ ಸ್ಥಾಪನೆ ಆಯಿತು ಮತ್ತೆ ಇದರ ಶಿಫಾರಸುಗಳೇನು ಅಂತಕ್ಕಂಥದ್ದು. ಕೇಳಿಸ್ಕೋಬೇಕು ತಾವು. ಪಶ್ಚಿಮ ಬಂಗಾಳದ ಮಾದರಿಯಲ್ಲಿ ಮೇಲ್ವಿಚಾರಣಾ ವ್ಯವಸ್ಥೆ, ಅಖಾಡ, ವ್ಯಾಯಾಮ ಶಾಲೆ, ಕ್ರೀಡಾ ಕ್ಲಬ್ಗಳನ್ನು ಸ್ಥಾಪಿಸುವುದು ಸೇರಿದಂತೆ ಮೊದಲಾದ ಶಿಫಾರಸುಗಳನ್ನು ಮಾಡಿತು. ಡಾಕ್ಟರ್ ರಾಧಾಕೃಷ್ಣನ್ ಆಯೋಗವು ತಾರಾಚಂದ್ ಸಮಿತಿಯು ಶಿಫಾರಸುಗಳನ್ನು ಅನುಮೋದಿಸುವುದರೊಂದಿಗೆ ಕಾಲೇಜುಗಳಲ್ಲಿ ಕನಿಷ್ಠ 2 ವರ್ಷಗಳ ಕಡ್ಡಾಯ ದೈಹಿಕ ಶಿಕ್ಷಣ ಇರಬೇಕೆಂದು ಶಿಫಾರಸು ಮಾಡಿತು. ಇಷ್ಟು ಸ್ವಾತಂತ್ರ್ಯ ನಂತರ 1948ರಲ್ಲಿ ಕೇಂದ್ರ ಸರ್ಕಾರ ದೈಹಿಕ ಶಿಕ್ಷಣದ ಅಭಿವೃದ್ಧಿಗೋಸ್ಕರವಾಗಿ ತಾರಾಚಂದ್ ಸಮಿತಿ ಮತ್ತೆ ರಾಧಾಕೃಷ್ಣನ್ ಅಂತಕ್ಕಂಥ 2 ಸಮಿತಿಯನ್ನ ರಚನೆ ಮಾಡುತ್ತೆ ಅಲ್ವಾ? ಆ 2 ಸಮಿತಿಗಳು ಅಂದ್ರೆ ಮೊದಲಿಗೆ ತಾರಾಚಂದ್ ಸಮಿತಿ ಮಾಧ್ಯಮಿಕ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣದ ಸ್ಥಿತಿಗತಿಗಳು ಹೇಗಿದೆ ಅನ್ನೋದನ್ನ ಅಧ್ಯಯನ ಮಾಡಲಿಕ್ಕೆ, ಡಾಕ್ಟರ್ ರಾಧಾಕೃಷ್ಣನ್ ಸಮಿತಿ ವಿಶ್ವವಿದ್ಯಾಲಯಗಳಲ್ಲಿ ದೈಹಿಕ ಶಿಕ್ಷಣದ ಸ್ಥಿತಿಗತಿಗಳು ಹೇಗಿದೆ ಅಂತಕ್ಕಂಥದ್ದು
ಅಧ್ಯಯನ ಮಾಡಲಿಕ್ಕೆ 1948ರಲ್ಲಿ ಕೇಂದ್ರ ಸರ್ಕಾರ ಮೊಟ್ಟ ಮೊದಲ ಬಾರಿಗೆ ಈ ಎರಡು ಸಮಿತಿಗಳನ್ನ ರಚಿಸಿದೆ. ಮೊದಲಿಗೆ ಈ ತಾರಾಚಂದ್ ಸಮಿತಿ ಅಂತಕ್ಕಂಥ ಸಮಿತಿ ಏನ್ ಮಾಡುತ್ತೆ ಮಕ್ಕಳೇ ಅಂತ ಹೇಳಿದ್ರೆ, ದೇಶದ ಎಲ್ಲಾ ಕಡೆ ಏನ್ ಮಾಡುತ್ತೆ, ಹೋಗುತ್ತೆ, ಮಾಧ್ಯಮಿಕ ಶಾಲೆಗಳಿಗೆ ಭೇಟಿ ನೀಡಿ ಇಲ್ಲಿ ದೈಹಿಕ ಶಿಕ್ಷಣದ ಸ್ಥಿತಿಗತಿಗಳು ಹೇಗಿದ್ದಾವೆ ಅನ್ನೋದನ್ನ ಅಧ್ಯಯನವನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ವರದಿಯನ್ನ ನೀಡುತ್ತೆ. ಹಲವಾರು ಶಿಫಾರಸುಗಳನ್ನ ಆ ಒಂದು ಸಮಿತಿ ಮಾಡುತ್ತೆ. ಹಾಗಾದ್ರೆ ಆ ಶಿಫಾರಸುಗಳು ಏನೇನು ಅಂತ ನೋಡ್ಕೊಂತ ಹೋದ್ರೆ, ದೈಹಿಕ ಶಿಕ್ಷಣ ಪದವಿಯನ್ನ ನೀಡಲಿಕ್ಕೆ ಕೇಂದ್ರೀಯ ಕಾಲೇಜನ್ನು ಸ್ಥಾಪನೆ ಮಾಡತಕ್ಕಂಥದ್ದು. ಎರಡನೆಯದು ದೈಹಿಕ ಶಿಕ್ಷಣ ಶಿಕ್ಷಕರ ಕಾಲೇಜನ್ನ ಸ್ಥಾಪನೆ ಮಾಡತಕ್ಕಂಥದ್ದು. ಮೂರನೇದು ಕ್ರೀಡಾ ತರಬೇತಿ ಮತ್ತೆ ಮನೋಲ್ಲಾಸಕ್ಕೆ ಬೇಕಾಗಿರ್ತಕ್ಕಂಥ ಸಾಹಿತ್ಯವನ್ನು ಪ್ರಕಟಿಸುವುದು. ಸಾಹಿತ್ಯ ಅಂದ್ರೆ ಏನು? ಯಾವುದಕ್ಕೆ ಸಾಹಿತ್ಯವನ್ನ? ಕ್ರೀಡಾ ಮತ್ತೆ ಮನೋಲ್ಲಾಸಕ್ಕೆ ಸಂಬಂಧಿಸಿದಂತಹ ಸಾಹಿತ್ಯವನ್ನ ಪ್ರಕಟಣೆಯನ್ನ ಮಾಡತಕ್ಕಂಥದ್ದು. ಇನ್ನ ದೈಹಿಕ ಶಿಕ್ಷಣ ಪರೀಕ್ಷೆಗಳು ನಡೀಬೇಕು. ಪರೀಕ್ಷೆಗಳಾದ ನಂತರ ಅವುಗಳನ್ನ ಮೌಲ್ಯಮಾಪನವನ್ನು ಮಾಡಬೇಕು. ಮೌಲ್ಯಮಾಪನ ಆದ ನಂತರದಲ್ಲಿ ಮಕ್ಕಳಿಗೆ ಶಾಲೆಯಲ್ಲಿ ತರಬೇತಿನ ನೀಡತಕ್ಕಂಥ. ಅದರ ಜೊತೆಗೆ ಮದ್ರಾಸು ಮತ್ತೆ ಮುಂಬೈಯಲ್ಲಿ ಇರುವಂತೆ ಮೇಲುಸ್ತುವಾರಿ ಸಮಿತಿಯನ್ನ ರಚನೆ ಮಾಡಬೇಕು. ನಂತರದಲ್ಲಿ ಅಖಾಡ, ವ್ಯಾಯಾಮ ಶಾಲೆ, ಕ್ರೀಡಾ ಕ್ಲಬ್ಗಳನ್ನ ಸ್ಥಾಪನೆ ಮಾಡಬೇಕು. ಜೊತೆಗೆ ಇಷ್ಟು ಶಿಫಾರಸುಗಳನ್ನ, ಒಟ್ಟು 6-7 ಶಿಫಾರಸುಗಳನ್ನ ಮಾಡುತ್ತೇವೆ. ಒಂದನೇ ಯಾವುದು ಮುಂದೆ? ಒಂದನೇ ಶಿಫಾರಸು ಏನು? ಒಂದನೇ ಶಿಫಾರಸು ಸ್ವಾತಿ, ದೈಹಿಕ ಶಿಕ್ಷಣ ಪದವಿ ನೀಡಲು ಹೇಳ್ಬೇಕು. ದೈಹಿಕ ಶಿಕ್ಷಣ ಪದವಿಯನ್ನ ನೀಡಲು ಕಾಲೇಜುಗಳನ್ನ ಸ್ಥಾಪನೆ ಮಾಡುವುದು. ಎರಡನೇದು ಕ್ರೀಡಾ ದೈಹಿಕ ಶಿಕ್ಷಣ ಶಿಕ್ಷಕರ ತರಬೇತಿಯ ಕಾಲೇಜು. ಸ್ಥಾಪನೆ. ಮೂರನೇದು ಹೇಳು, ಕ್ರೀಡಾ ತರಬೇತಿ ಮತ್ತು ಮನೋಲ್ಲಾಸಕ್ಕೆ ಸಂಬಂಧಿಸಿದ ಸಾಹಿತ್ಯ ಪ್ರಕಟಿಸುವುದು. ನಂತರದಲ್ಲಿ ದೈಹಿಕ ಶಿಕ್ಷಣಕ್ಕೆ ಪರೀಕ್ಷೆಗಳನ್ನು ನಡೆಸತಕ್ಕಂಥದ್ದು, ಮೌಲ್ಯಮಾಪನವನ್ನ ಮಾಡತಕ್ಕಂಥದ್ದು, ಮತ್ತೆ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನ ನೀಡತಕ್ಕಂಥದ್ದು. ನಂತರದಲ್ಲಿ ಮದ್ರಾಸು ಮತ್ತೆ ಮದ್ರಾಸ್ ಮತ್ತು ಮುಂಬೈಯಲ್ಲಿರುವಂತೆ ಮೇಲುಸ್ತುವಾರಿ ಸಮಿತಿಯನ್ನ ರಚನೆ ಮಾಡುವುದು.
ಇವುಗಳ ಸ್ಥಾಪನೆ. ಇವೆಲ್ಲವೂ ಕೂಡ ಮಕ್ಕಳೇ ಈ 6 ಶಿಫಾರಸನ್ನ ತಾರಾಚಂದ್ ಸಮಿತಿ ಕೇಂದ್ರ ಸರ್ಕಾರಕ್ಕೆ ತನ್ನ ವರದಿಯನ್ನ ಸಲ್ಲಿಸಿತು. ಅನ್ನೋದು ದೈಹಿಕ ಶಿಕ್ಷಣ ಪದವಿ ನೀಡಲಿಕ್ಕೆ ಕಾಲೇಜುಗಳನ್ನು ಸ್ಥಾಪನೆ ಮಾಡತಕ್ಕಂಥದ್ದು, ದೈಹಿಕ ಶಿಕ್ಷಣ ಶಿಕ್ಷಕರ ತರಬೇತಿ ಕಾಲೇಜನ್ನು ಸ್ಥಾಪನೆ ಮಾಡತಕ್ಕಂಥದ್ದು, ಶಾಲೆ ಅಂದಮೇಲೆ ದೈಹಿಕ ಶಿಕ್ಷಕ ಬೇಕಲ್ವಾ, ಅವರಿಗೆ ತರಬೇತಿಯನ್ನು ನೀಡಬೇಕು. ತರಬೇತಿ ನೀಡಿದಂತ ಶಿಕ್ಷಕರು ಏನ್ ಮಾಡಬೇಕು, ಪರೀಕ್ಷೆಗಳನ್ನು ನಡೆಸಬೇಕು ಶಾಲೆಗಳಲ್ಲಿ. ಪರೀಕ್ಷೆಗಳನ್ನು ಯಾರಿಗೆ, ವಿದ್ಯಾರ್ಥಿಗಳಿಗೆ. ನಂತರದಲ್ಲಿ ಅದನ್ನ ಮೌಲ್ಯಮಾಪನವನ್ನು ಮಾಡಬೇಕು. ಮೌಲ್ಯಮಾಪನ ಮಾಡುವುದರ ಜೊತೆಗೆ ಏನ್ ಮಾಡಬೇಕು, ಮತ್ತೆ ಶಾಲೆಗಳಲ್ಲಿ ಮಕ್ಕಳಿಗೆ ತರಬೇತಿಯನ್ನ ನೀಡತಕ್ಕಂಥದ್ದು. ಹಾಗೆಯೇ ಮದ್ರಾಸು ಮತ್ತೆ ಮುಂಬೈಯಲ್ಲಿರುವಂತೆ ಮೇಲುಸ್ತುವಾರಿಯನ್ನ ಸಮಿತಿಯನ್ನ ರಚನೆ ಮಾಡ್ತಕ್ಕಂಥದ್ದು, ಯಾವ ರೀತಿಯಾಗಿ ದೈಹಿಕ ಶಿಕ್ಷಣ ಇಂಪ್ಲಿಮೆಂಟ್ ಆಗಿದೆ ಅನ್ನೋದನ್ನ ಪರೀಕ್ಷೆ ಮಾಡಲಿಕ್ಕೆ ಮೇಲುಸ್ತುವಾರಿ ಸಮಿತಿಯನ್ನ ರಚನೆ ಮಾಡಬೇಕು. ಜೊತೆಗೆ ವ್ಯಾಯಾಮ ಮಂದಿರ, ಅಖಾಡ, ಕ್ರೀಡಾ ಕ್ಲಬ್ಗಳನ್ನು ಸ್ಥಾಪನೆ ಮಾಡಿದ್ರೆ ನಮ್ಮ ಭಾರತ ದೇಶದಲ್ಲಿ ದೈಹಿಕ ಶಿಕ್ಷಣ ಬೆಳವಣಿಗೆ ಆಗ್ತದೆ ಅಂತಕ್ಕಂಥ ಇಷ್ಟು ಶಿಫಾರಸನ್ನ ನಾನು ಮಾಡ್ತಾರೆ ತಾರಾಚಂದ್ ಸಮಿತಿ. ಅದರ ಜೊತೆಗೆ ಇನ್ನೊಂದು ಸಮಿತಿ ಅಂತ ಮಕ್ಕಳೇ ಡಾಕ್ಟರ್ ರಾಧಾಕೃಷ್ಣ. ಈ ಡಾಕ್ಟರ್ ರಾಧಾಕೃಷ್ಣ ಸಮಿತಿಯು ಕೂಡ ಕಾಲೇಜು ವಿಶ್ವವಿದ್ಯಾಲಯಗಳಿಗೆ ಭೇಟಿಯನ್ನು ನೀಡಿ ಅಲ್ಲಿ ಪರಾಮರ್ಶೆಯನ್ನು ಮಾಡಿ ಅದು ಕೂಡ ತನ್ನ ವರದಿಯನ್ನು ಸಲ್ಲಿಸುತ್ತೆ. ಏನು ಈ ತಾರಾಚಂದ್ ಸಮಿತಿ ಅಂತಕ್ಕಂಥ ಸಮಿತಿ 6 ಶಿಫಾರಸುಗಳನ್ನ ಮಾಡಿತ್ತು. ಅದರ ಜೊತೆಗೆ ಮತ್ತೊಂದು ಶಿಫಾರಸನ್ನ ಅದು ಮಾಡುತ್ತೆ. ಏನಪ್ಪಾ ಅಂತ ಹೇಳಿದ್ರೆ ಕಾಲೇಜುಗಳಲ್ಲಿ ಕನಿಷ್ಠ 2 ವರ್ಷದ ದೈಹಿಕ ಶಿಕ್ಷಣ ಕಡ್ಡಾಯವಾಗಿರಬೇಕು ಅಂತಕ್ಕಂಥ ಶಿಫಾರಸನ್ನ ಯಾವ್ದು ಮಾಡುತ್ತೆ ಡಾಕ್ಟರ್ ರಾಧಾಕೃಷ್ಣ ಸಮಿತಿ ಮಾಡುತ್ತೆ. ಇಷ್ಟು ಒಂದನೇ ಸಮಿತಿಯ ಸರ್ಕಾರ 1948ರಲ್ಲಿ ಸ್ಥಾಪನೆ ಮಾಡಿದಂತ ಮೊಟ್ಟ ಮೊದಲ ಸಮಿತಿ ಏನಿದೆ ತಾರಾಚಂದ್ ಸಮಿತಿ ಮತ್ತೆ ಡಾಕ್ಟರ್ ರಾಧಾಕೃಷ್ಣ ಸಮಿತಿ ಕೇಂದ್ರ ಸರ್ಕಾರಕ್ಕೆ ತನ್ನ ವರದಿಯನ್ನ ನೀಡುತ್ತೆ. ಇದಾದ ನಂತರದಲ್ಲಿ ಮತ್ತೆ ಯಾವುದು ಇನ್ನೊಂದು ಸಮಿತಿ, ಯಾವುದು ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್ ಅಂತಕ್ಕಂಥ Central Advisory Boards and Recreation. ಇದು ಎರಡನೇ ಸಮಿತಿ. ಇದು 1954ರಲ್ಲಿ ಮತ್ತೆ ಕೇಂದ್ರ ಸರ್ಕಾರ ಮತ್ತೊಂದು ಸಮಿತಿಯನ್ನು ರಚನೆ ಮಾಡಿದೆ. ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್. ಎರಡನೇ ಸಮಿತಿ 1954ರಲ್ಲಿ ಕೇಂದ್ರ ಸರ್ಕಾರವು ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್ ಎಂಬ ಸಮಿತಿಯನ್ನು ರಚಿಸಿತು. ಈ ಸಮಿತಿಯು ದೇಶದ ದೈಹಿಕ ಶಿಕ್ಷಣ ಮತ್ತು ಮನರಂಜನಾ ಚಟುವಟಿಕೆಗಳ ಕುರಿತು ಸಮಗ್ರ ಪರಿವೀಕ್ಷಣೆ ಮಾಡಿತು. ನಂತರ 1956ರಲ್ಲಿ ನ್ಯಾಷನಲ್ ಪ್ಲಾನ್ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್ ಎಂಬ ವರದಿಯಲ್ಲಿ ಶಾಲಾ ದೈಹಿಕ ಶಿಕ್ಷಣದ ಅಭ್ಯಾಸ ಕ್ರಮ, ಪರೀಕ್ಷೆ ಕ್ರಮ ಹಾಗೂ 3 ವರ್ಷಗಳ ದೈಹಿಕ ಶಿಕ್ಷಣ ಕಾಲೇಜನ್ನು ಪ್ರಾರಂಭಿಸಲು ಶಿಫಾರಸು ಮಾಡಿತು. 1957ರಲ್ಲಿ ಕೇಂದ್ರ ಸರ್ಕಾರವು ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಡಾಕ್ಟರ್ ಪಿ.ಎಂ. ಜೋಸೆಫ್ ಇವರ ಡಾಕ್ಟರ್ ಪಿ.ಎಂ. ಜೋಸೆಫ್ ಇವರ ನೇತೃತ್ವದಲ್ಲಿ 3 ವರ್ಷದ ಸ್ನಾತಕ ಪದವಿ ದೈಹಿಕ ಶಿಕ್ಷಣದ ಶಿಕ್ಷಕರ ತರಬೇತಿಗಾಗಿ ಲಕ್ಷ್ಮೀಬಾಯಿ ರಾಷ್ಟ್ರೀಯ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯವನ್ನು ಸ್ಥಾಪಿಸಿತು. ನಂತರ ಎಲ್ಲ ರಾಜ್ಯಗಳಲ್ಲಿ 1 ವರ್ಷದ ದೈಹಿಕ ಶಿಕ್ಷಣ ಶಿಕ್ಷಕರ
ಮಕ್ಕಳೇ, ಇಲ್ಲಿ ಎರಡನೇ ಸಮಿತಿ ಆಗಿರ್ತಕ್ಕಂತಹ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್ ಸಮಿತಿ 1954ರಲ್ಲಿ ಕೇಂದ್ರ ಸರ್ಕಾರ ಎರಡನೇ ಸಮಿತಿಯನ್ನು ರಚನೆ ಮಾಡಿದೆ. ಎಷ್ಟರಲ್ಲಿ? ಯಾವ ಉದ್ದೇಶಕ್ಕಾಗಿ ರಚನೆ ಮಾಡುತ್ತೆ? ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಮತ್ತು ಮನೋಲ್ಲಾಸ ಚಟುವಟಿಕೆಗಳ ಕುರಿತು ಸಮಗ್ರವಾದಂತಹ ಮಾಹಿತಿಯನ್ನು ಕೊಡಲಿಕ್ಕೋಸ್ಕರವಾಗಿ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್ ಅಂತಕ್ಕಂಥ ಸಮಿತಿಯನ್ನು 1954ರಲ್ಲಿ ಕೇಂದ್ರ ಸರ್ಕಾರ ರಚನೆಯನ್ನ ಮಾಡುತ್ತದೆ. ಈ ಸಮಿತಿ ದೇಶದ ಎಲ್ಲಾ ಕಡೆ ಅಧ್ಯಯನ ಮಾಡಿದ ನಂತರದಲ್ಲಿ 1956ರಲ್ಲಿ ಎಷ್ಟರಲ್ಲಿ ಮಕ್ಕಳೇ? 1956ರಲ್ಲಿ ಕೇಂದ್ರ ಸರ್ಕಾರಕ್ಕೆ ಒಂದು ವರದಿಯನ್ನು ಆ ವರದಿಯ ಹೆಸರೇನಪ್ಪ ಅಂತ ಹೇಳಿದ್ರೆ ನ್ಯಾಷನಲ್ ಪ್ಲಾನ್ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್. ನ್ಯಾಷನಲ್ ಪ್ಲಾನ್ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್. ಸತತವಾಗಿ 2 ವರ್ಷಗಳ ಕಾಲ ಅಧ್ಯಯನವನ್ನು ಮಾಡುತ್ತೆ. ಅಧ್ಯಯನ ಮಾಡಿದ ನಂತರ ಕ್ರೀಡೆ ಮತ್ತೆ ಮನೋಲ್ಲಾಸಕ್ಕೆ ಸಂಬಂಧಪಟ್ಟ ಹಾಗೆ ಸಮಗ್ರವಾದ ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ 1956ರಲ್ಲಿ ಕೊಡುತ್ತೆ. ಆ ವರದಿಯ ಹೆಸರೇನಪ್ಪ ಅಂತ ಹೇಳಿದ್ರೆ ನ್ಯಾಷನಲ್ ಪ್ಲಾನ್ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್ ಅಂತಹ ವರದಿಯನ್ನು. ಹಾಗಾದ್ರೆ ಆ ವರದಿಯಲ್ಲಿ ಏನಿತ್ತಪ್ಪ, ಏನಿದೆ ವರದಿಯಲ್ಲಿ? ಈಗ ಒಂದು ಸಮಿತಿ ಒಂದು ವರದಿಯನ್ನು ಕೊಡಲೇಬೇಕಲ್ವ? ಅಧ್ಯಯನ ಮಾಡಿದಾಗ ಆಯಾ ನಮ್ಮ ಭಾರತ ದೇಶದಲ್ಲಿ ದೈಹಿಕ ಶಿಕ್ಷಣ ಮತ್ತೆ ಮನೋಲ್ಲಾಸಕ್ಕೆ ಸಂಬಂಧಪಟ್ಟ ಹಾಗೆ ಅಭಿವೃದ್ಧಿಯನ್ನ ಮಾಡಬೇಕು, ಅದನ್ನ ಜಾರಿಗೆ ತರಬೇಕು ಅಂತ ಹೇಳಿದ್ರೆ ಕೆಲವೊಂದು ಅಂಶಗಳನ್ನ ಶಿಫಾರಸು ಮಾಡಿ. ಆಗ್ಲೇ ಹೇಳಿದಾಗೆ ತಾರಾಚಂದ್ ಸಮಿತಿ ಮತ್ತೆ ದೇಶಮುಖ್ ಸಮಿತಿಗಳು ಹೇಗೆ ಶಿಫಾರಸು ಮಾಡಿದ್ರು ಅದೇ ರೀತಿಯಾಗಿ ಈ ಸಮಿತಿ ಕೂಡ ಯಾವ ಸಮಿತಿ? ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್ ಸಮಿತಿ ವರದಿಯನ್ನ ಕೊಡುತ್ತೆ. ಆ ವರದಿಯ ಹೆಸರು ನ್ಯಾಷನಲ್ ಪ್ಲಾನ್ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್. ಆ ವರದಿಯಲ್ಲಿ ಏನಿರುತ್ತಪ್ಪ ಅಂತ ಹೇಳಿದ್ರೆ ಶಾಲೆಯಲ್ಲಿ ದೈಹಿಕ ಶಿಕ್ಷಣದ ಅಭ್ಯಾಸ ಕ್ರಮ ಹೇಗಿರಬೇಕು, ಅಭ್ಯಾಸ ಕ್ರಮ ಹೇಗಿರಬೇಕು ಒಂದೇ. ಎರಡನೆಯದು ಪಠ್ಯಕ್ರಮ ಹೇಗಿರಬೇಕು. ಮೂರನೆಯದು 3 ವರ್ಷಗಳ ದೈಹಿಕ ಶಿಕ್ಷಣ ಕಾಲೇಜನ್ನು ಸ್ಥಾಪಿಸಬೇಕು ಅಥವಾ ಪ್ರಾರಂಭ ಮಾಡಿ 3 ವರ್ಷದ ದೈಹಿಕ ಶಿಕ್ಷಣ ಕಾಲೇಜನ್ನ ಸ್ಥಾಪಿಸುವುದು. ಮೂರು ಅಂಶವನ್ನ ಆ ವರದಿಯಲ್ಲಿ ತಿಳಿಸಿ. ಯಾವುದು? ನ್ಯಾಷನಲ್ ಪ್ಲಾನ್ ಫಾರ್ ಫಿಸಿಕಲ್ ಎಜುಕೇಶನ್ ವರದಿಯಲ್ಲಿ ಈ 3 ಅಂಶಗಳು ಶಾಲೆಗಳಲ್ಲಿ ಅಭ್ಯಾಸ ಯಾವ ರೀತಿಯಾಗಿ ದೈಹಿಕ ಶಿಕ್ಷಣವನ್ನು ಅಭ್ಯಾಸ ಮಾಡಬೇಕು, ಅಭ್ಯಾಸ ಆದ ನಂತರದಲ್ಲಿ ಅಭ್ಯಾಸ ಮಾಡಲಿಕ್ಕೆ ಯಾವ ರೀತಿಯಾದಂತಹ ಪಠ್ಯಕ್ರಮ ಇರಬೇಕು, ಯಾವ ರೀತಿಯಾದಂತಹ ಪಠ್ಯಕ್ರಮ ಇದೆಯಲ್ವಾ? ನಿಮಗೆ ಪಠ್ಯಕ್ರಮಗಳಿದ್ದಾವೆ ಅಲ್ವಾ? ಅದೇ ರೀತಿಯಾಗಿ ಆಗಿನ ಕಾಲದಲ್ಲಿ ಪಠ್ಯಕ್ರಮ ಹೇಗಿರಬೇಕು ಇದನ್ನ ಮತ್ತೆ 3 ವರ್ಷದ ದೈಹಿಕ ಶಿಕ್ಷಣ ಕಾಲೇಜನ್ನ ಸ್ಥಾಪನೆ ಮಾಡಿ 3 ವರ್ಷಗಳ ಕಾಲ ದೈಹಿಕ ಶಿಕ್ಷಣ ಕಾಲೇಜನ್ನ ಸ್ಥಾಪನೆ ಮಾಡಬೇಕು ಅನ್ನೋದನ್ನ ಏನ್ ಮಾಡುತ್ತೆ ಈ ಒಂದು ಸಮಿತಿ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಿದೆ. ಇದರ ಪರಿಣಾಮವಾಗಿ 1957ರಲ್ಲಿ ಕೇಂದ್ರ ಸರ್ಕಾರ ಏನು ಮಾಡಿದೆ? ಈಗ ವರದಿಯನ್ನು ಇಂಪ್ಲಿಮೆಂಟ್ ಮಾಡಲೇಬೇಕಲ್ವಾ, ಅದನ್ನ ಜಾರಿಗೆ ತರಲೇಬೇಕಲ್ವಾ? ಅದಕ್ಕೋಸ್ಕರವಾಗಿ ಏನ್ ಮಾಡ್ತಾರೆ ಮತ್ತೆ ಕೇಂದ್ರ ಸರ್ಕಾರ 1957ರಲ್ಲಿ
ವರದಿ ಕೊಟ್ಟಿದೆ ಎಷ್ಟಕ್ಕೆ ಮಕ್ಕಳೇ? 1956ರಲ್ಲಿ. ಕೇಂದ್ರ ಸರ್ಕಾರ ಮಾಡುತ್ತೆ 1957ರಲ್ಲಿ ಮಧ್ಯಪ್ರದೇಶದ ಗ್ವಾಲಿಯರ್ ಅಂತಕ್ಕಂಥ ಸ್ಥಳ, ಮಧ್ಯಪ್ರದೇಶದ ಗ್ವಾಲಿಯರ್ ಅಂತಕ್ಕಂಥ ಸ್ಥಳದಲ್ಲಿ ಡಾಕ್ಟರ್ PM ಜೋಶಿ, ಯಾರು? ಡಾಕ್ಟರ್ ಜೋಸೆಫ್ PM ಜೋಸೆಫ್ ರವರ ಒಂದು ನೇತೃತ್ವದಲ್ಲಿ ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಡಾಕ್ಟರ್ PM ಜೋಸೆಫ್ ರವರ ನೇತೃತ್ವದಲ್ಲಿ 3 ವರ್ಷದ, ಎಷ್ಟು ವರ್ಷದ? 3 ವರ್ಷದ ಸ್ನಾತಕ ಪದವಿ ದೈಹಿಕ ಶಿಕ್ಷಣ ಶಿಕ್ಷಕರ ಕಾಲೇಜಾಗಿ, ಶಿಕ್ಷಕ ತರಬೇತಿಗಾಗಿ ಲಕ್ಷ್ಮೀಬಾಯಿ ರಾಷ್ಟ್ರೀಯ ದೈಹಿಕ ಶಿಕ್ಷಣ ಮಹಾವಿದ್ಯಾಲಯ, ಯಾವುದು? ಲಕ್ಷ್ಮೀಬಾಯಿ ರಾಷ್ಟ್ರೀಯ ದೈಹಿಕ ಶಿಕ್ಷಣ ಲಕ್ಷ್ಮೀಬಾಯಿ ದೈಹಿಕ ಶಿಕ್ಷಕರ ದೈಹಿಕ ಶಿಕ್ಷಣ ಶಿಕ್ಷಕರ ಮಹಾವಿದ್ಯಾಲಯ ಅಂತಕ್ಕಂತಹ ಎಲ್ಲಿ ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ 3 ವರ್ಷಗಳ ಲಕ್ಷ್ಮೀಬಾಯಿ ದೈಹಿಕ ಶಿಕ್ಷಣ ಶಿಕ್ಷಕರ ಮಹಾವಿದ್ಯಾಲಯ ಅಂತಕ್ಕಂತಹ ಕಾಲೇಜನ್ನು ಮೊಟ್ಟ ಮೊದಲ ಬಾರಿಗೆ ಸ್ಥಾಪನೆ ಮಾಡುತ್ತಾರೆ. ಅದೇ ರೀತಿಯಾಗಿ ಮಕ್ಕಳೇ, ಪ್ರತಿಯೊಂದು ರಾಜ್ಯದಲ್ಲೂ ಕೂಡ 1 ವರ್ಷದ ದೈಹಿಕ ಶಿಕ್ಷಣ ಶಿಕ್ಷಕರ ಕಾಲೇಜನ್ನ ಕೇಂದ್ರ ಸರ್ಕಾರ 1957ರಲ್ಲಿ ಸ್ಥಾಪನೆ ಮಾಡಿದೆ. ಇದು 2ನೇ ವರದಿಯ ಕೊಟ್ಟಂತಹ ಶಿಫಾರಸಿಗೆ ಕೇಂದ್ರ ಸರ್ಕಾರ ಮೊಟ್ಟ ಮೊದಲ ಬಾರಿಗೆ ಸ್ಪಂದನೆ ಮಾಡುತ್ತೆ, ಸ್ಪಂದಿಸುತ್ತೆ. ಅದರ ಫಲವಾಗಿಯೇ ಮಧ್ಯಪ್ರದೇಶದ ಗ್ವಾಲಿಯರ್ ಅಂತಕ್ಕಂಥ ಸ್ಥಳದಲ್ಲಿ ಮೊಟ್ಟ ಮೊದಲ 3 ವರ್ಷದ ದೈಹಿಕ ಶಿಕ್ಷಣ ಶಿಕ್ಷಕರ ಮಹಾವಿದ್ಯಾಲಯ ಸ್ಥಾಪನೆ ಆಗುತ್ತೆ. ಆ ದೈಹಿಕ ಶಿಕ್ಷಣ ಶಿಕ್ಷಕರ ಮಹಾವಿದ್ಯಾಲಯದ ಹೆಸರೇನೋ ಲಕ್ಷ್ಮೀಬಾಯಿ ದೈಹಿಕ ಶಿಕ್ಷಣ ಶಿಕ್ಷಕರ ಮಹಾವಿದ್ಯಾಲಯ ಅಂತಕ್ಕಂಥದ್ದು ನಿಮಗೆ ನೆನಪಿರುತ್ತೆ. ಇನ್ನು 3ನೇ ಗುಂಪು, ಸ್ವಾತಂತ್ರ್ಯ ನಂತರದಲ್ಲಿ ನಿರಾಶ್ರಿತರ ಸಮಸ್ಯೆ ಭಾರತದಲ್ಲಿ ಏನಾಗುತ್ತೆ ಮಕ್ಕಳೇ? ಉದ್ಭವ ಆಗುತ್ತೆ. ಆ ನಿರಾಶ್ರಿತರ ಸಮಸ್ಯೆಯನ್ನ ಹೋಗಲಾಡಿಸುವ ಸಲುವಾಗಿ ಸರ್ಕಾರ ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ತು? ಸ್ವಾತಂತ್ರ್ಯ ನಂತರದಲ್ಲಿ ದೇಶದ ನಿರಾಶ್ರಿತ ಸಮಸ್ಯೆಯಿಂದ ಉದ್ಭವವಾದ ಶಿಸ್ತು ಮತ್ತು ಸಂಸ್ಕೃತಿಯ ಕೊರತೆಯನ್ನು ನೀಗಿಸಲು ನಿವೃತ್ತ ಮೇಜರ್ ಜನರಲ್ GK ಭೋಸಲೆಯವರು ಜಾರಿಗೆ ತಂದ ಡ್ರಿಲ್ ಮತ್ತು ಮಾರ್ಚಿಂಗ್, ಸ್ವಾಧೀನತೆ ಗೀತೆ, ಕೆಲವು ಸ್ವಾಭಿನಯ ಗೀತೆ ಮತ್ತು ಕೆಲವೊಂದು ಆಟೋಟಗಳನ್ನು ಒಳಗೊಂಡಂತಹ ಕಾರ್ಯಕ್ರಮವನ್ನು ಪಂಡಿತ ಜವಾಹರಲಾಲ್ ನೆಹರು ಅವರು ದೇಶದ ಎಲ್ಲ ಯುವಕರಿಗೆ ವಿಸ್ತರಿಸಲು ಸೂಚಿಸಿದರು. ಇದೇ ಮುಂದೆ 1957ರಿಂದ NDS ನ್ಯಾಷನಲ್ ಡಿಸಿಪ್ಲಿನ್ ಸ್ಕೀಮ್ NDS ಎಂದು ಪ್ರಚಲಿತಗೊಂಡು ರಾಷ್ಟ್ರದ ಎಲ್ಲ ಶಾಲೆಗಳಲ್ಲಿ ಕಡ್ಡಾಯವಾದ ದೈಹಿಕ ಶಿಕ್ಷಣ ಪರ್ಯಾಯ ಪಠ್ಯಕ್ರಮವಾಯಿತು. ಈ ಪಠ್ಯಕ್ರಮ 1965ರವರೆಗೆ ಚಾಲನೆಯಲ್ಲಿದೆ. ನೋಡಿ ಮಕ್ಕಳೇ, 1947 ಆಗಸ್ಟ್ 15ಕ್ಕೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಬಂದಂತಹ ಸಂದರ್ಭದಲ್ಲಿ ಭಾರತೀಯರು ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಯಿತು. ನಿರಾಶ್ರಿತರ ಮನೆ ಮಠವನ್ನ ಕಳ್ಕೊಂಡು ಎಲ್ಲಿ ಬದುಕಬೇಕು ಅಂತಕ್ಕಂಥ ಜಿಜ್ಞಾಸೆಯಲ್ಲಿ ಅಂತ ಒಂದು ಸಂದರ್ಭದಲ್ಲಿ ಏನಾಯ್ತು, ನಮ್ಮ ಭಾರತ ದೇಶದಲ್ಲಿ ಅಶಿಸ್ತು ಅಂತಕ್ಕಂಥದ್ದು ಮೂಡ್ತು. ಅಶಿಸ್ತು ಅಂತಕ್ಕಂಥದ್ದು ಮೂಡಿದ ಹೇಗಾದ್ರೂ ಮಾಡಿ ಅದನ್ನು ಏನ್ ಮಾಡ್ಬೇಕು, ನಾವು ಕಂಟ್ರೋಲ್ ತರಬೇಕು ಅಂತಕ್ಕಂಥ ಉದ್ದೇಶದಿಂದ ಪಂಡಿತ್ ಜವಾಹರಲಾಲ್ ನೆಹರೂರವರು ಒಂದು ಕಾರ್ಯಕ್ರಮವನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಈ ಒಂದು ಸ್ವಾತಂತ್ರ್ಯ ನಂತರ ಭವಿಷ್ಯದಂತಹ ಸಮಸ್ಯೆಯನ್ನ ಕೊರತೆಯನ್ನ ಅಂದ್ರೆ ಸಂಸ್ಕೃತಿಯ ಕೊರತೆಯನ್ನ ನೀಗಿಸಲಿಕ್ಕೋಸ್ಕರವಾಗಿ ಏನ್ ಮಾಡ್ತಾರೆ, ನಿವೃತ್ತ ಮೇಜರ್ ಜನರಲ್
ಯಾರ ಮಕ್ಕಳೇ? ನಿವೃತ್ತ ಮೇಜರ್ ಜನರಲ್ ಜಿ.ಕೆ. ಭೋಸಲೆ. ಜಿ.ಕೆ. ಭೋಸಲೆ ಅವರಿಗೆ ಒಂದು ಮಾರ್ಗದರ್ಶನವನ್ನು ನೀಡಿ ನಮ್ಮ ಭಾರತ ದೇಶದಲ್ಲಿ ಉದ್ಭವವಾಗಿರ್ತಕ್ಕಂಥ ಅಶಿಸ್ತು ಮತ್ತೆ ಅಸಂಸ್ಕೃತಿಯನ್ನ ಹೋಗಲಾಡಿಸಲಿಕ್ಕೆ ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತನ್ನಿ ಅಂತ ಹೇಳ್ಬಿಟ್ಟು ನಿವೃತ್ತ ಮೇಜರ್ ಜನರಲ್ ಜಿ.ಕೆ. ಭೋಸಲೆ ಅವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತರಲಿಕ್ಕೆ ಪ್ರಧಾನಮಂತ್ರಿಯವರು ಸೂಚನೆಯನ್ನ ನೀಡ್ತಾರೆ. ಇದರ ಫಲವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಮೊಟ್ಟ ಮೊದಲಿಗೆ ಡ್ರಿಲ್ ಅಂಡ್ ಮಾರ್ಚಿಂಗ್, ಸ್ವ ಅಭಿನಯ ಗೀತೆ, ಸ್ವ ಅಭಿನಯ ಗೀತೆ ಮತ್ತೆ ಕೆಲವೊಂದು ಆಟೋಟಗಳನ್ನು ಒಳಗೊಂಡಂತಹ ಒಂದು ಕಾರ್ಯಕ್ರಮವನ್ನ ಜಾರಿಗೆ ತಂದ. ಡ್ರಿಲ್ ಅಂಡ್ ಮಾರ್ಚಿಂಗ್, ಸ್ವ ಅಭಿನಯ ಗೀತೆ, ಹಾಡು ಹೇಳ್ಕೊತಾ ಅಭಿನಯ ಮತ್ತೆ ಕೆಲವೊಂದು ಆಟೋಟಗಳನ್ನ ಒಳಗೊಂಡಂತಹ ಒಂದು ಕಾರ್ಯಕ್ರಮವನ್ನ ಜಾರಿಗೆ ತಂತಾರೆ. ಯಾವಾಗ ಸ್ವಾತಂತ್ರ್ಯ ನಂತರ ಉದ್ಭವವಾದಂತಹ ಅಶಿಸ್ತನ್ನ ಹೋಗಲಾಡಿಸುವ ಸಲುವಾಗಿ ಅದನ್ನ ತರ್ತಾರೆ. ಇದನ್ನ ದೇಶದ ಎಲ್ಲಾ ಯುವ ಜನತೆಗೂ ಕೂಡ ವಿಸ್ತರಿಸಲಿಕ್ಕೆ ಹೇಳ್ತಾರೆ. ಈ ಕಾರ್ಯಕ್ರಮ ಭಾರತ ದೇಶದಾದ್ಯಂತ ಅದು ವಿಸ್ತರಣೆ ಆಗುತ್ತೆ. ವಿಸ್ತರಣೆ ಆಗಿ ಇದಕ್ಕೆ ಏನಂತ ಹೆಸರು ಕೊಡ್ತಾರೆ? NDS ನ್ಯಾಷನಲ್ ಡಿಸಿಪ್ಲಿನ್ ಸ್ಕೀಮ್. ನ್ಯಾಷನಲ್ ಡಿಸಿಪ್ಲಿನ್ ಸ್ಕೀಮ್ ಅಂತ ಹೇಳ್ಬಿಟ್ಟು ಇದನ್ನ ಕರೀತಾರೆ ಮಕ್ಕಳೇ. ಈ ಒಂದು ಪಠ್ಯಕ್ರಮ ದೇಶದ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ 1965ರವರೆಗೆ ಇದು ಚಾಲ್ತಿಯಲ್ಲಿ ಇರುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಈ ಒಂದು ಅವಧಿಯಲ್ಲಿ ನೀವು ತಾರಾಚಂದ್ ಸಮಿತಿ ಮತ್ತೆ ಡಾಕ್ಟರ್ ರಾಧಾಕೃಷ್ಣನ್ ಸಮಿತಿ ರಚನೆ ಆಗಿದ್ದು ಅವರು ಮಾಡಿದಂತಹ ಶಿಫಾರಸುಗಳು ಏನು, ನಂತರದಲ್ಲಿ ಎರಡನೇ ಸಮಿತಿ ಆಗಿರ್ತಕ್ಕಂಥ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್, ಅದರ ಶಿಫಾರಸುಗಳು ಯಾವ ರೀತಿಯಾದಂತಹ ಶಿಫಾರಸನ್ನು ಕೊಟ್ಟರು, ಸರ್ಕಾರ ಅದಕ್ಕೆ ಯಾವ ರೀತಿಯಾಗಿ ಸ್ಪಂದಿಸಿತು, ಜೊತೆಗೆ ನಿರಾಶ್ರಿತರ ಸಮಸ್ಯೆ ಉದ್ಭವ ಆದಂತಹ ಸಂದರ್ಭದಲ್ಲಿ ಕೈಗೊಂಡಂತಹ ಕಾರ್ಯಕ್ರಮಗಳ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅಲ್ವಾ? ಓಕೆ, ಎಸ್ ಅಕ್ಷಯ್. ಮೊಟ್ಟ 1948ರಲ್ಲಿ ಕೇಂದ್ರ ಸರ್ಕಾರ ರಚಿಸಿದ ಸಮಿತಿಗಳು ಯಾವುವು? ತಾರಾಚಂದ್ ಸಮಿತಿ, ಡಾಕ್ಟರ್ ರಾಧಾಕೃಷ್ಣನ್ ಸಮಿತಿ. ಸಿಂಚನ ತಾರಾಚಂದ್ ಸಮಿತಿ 6 ಶಿಫಾರಸುಗಳನ್ನ ಕೇಂದ್ರ ಸರ್ಕಾರಕ್ಕೆ ತನ್ನ ವರದಿಯಲ್ಲಿ ಸಲ್ಲಿಸುತ್ತೆ ಅಲ್ವಾ? ಅದ್ರಲ್ಲಿ ಯಾವ್ದಾದ್ರು ಒಂದನ್ನು ಹೇಳ್ತೀರಾ? 6 ಸಮಿತಿ 6 ಶಿಫಾರಸುಗಳನ್ನ ಮಾಡ್ತು, ಅದರಲ್ಲಿ ಒಂದೇ ಯಾವ್ದಾದ್ರು ಹೇಳ್ತೀರಾ? ಎಸ್, ಏನು ಬಿಡಿ, 6 ಬೋರ್ಡಲ್ಲಿ ಬಂದಿದೆ. ಸಿಂಚನ ನಿನ್ನ ಹೆಸರೇನು? ಸ್ವಾತಿ. ಜೀವನ್. ಕ್ರೀಡಾ ತರಬೇತಿ ಮತ್ತು ಮನೋಲ್ಲಾಸಕ್ಕೆ ಬೇಕಾದ ಸಾಹಿತ್ಯ. ಕ್ರೀಡಾ ತರಬೇತಿ ಮತ್ತೆ ಮನೋಲ್ಲಾಸಕ್ಕೆ ಬೇಕಾದಂತ ಸಾಹಿತ್ಯವನ್ನ ಪ್ರಕಟಿಸುವುದು. ವೆರಿ ಗುಡ್. ಅರ್ಥ ಆಯ್ತಾ? ನಂತರದಲ್ಲಿ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್ ಕೇಂದ್ರ ಸರ್ಕಾರ ಎಷ್ಟರಲ್ಲಿ ಸ್ಥಾಪನೆ ಮಾಡ್ತು? 1956. ಒಂದು ಯೋಜನೆಯನ್ನ ರೂಪಿಸ್ತು ಮಕ್ಕಳಲ್ವಾ? ಒಂದು ಪ್ಲಾನ್ ಅನ್ನ ಅದು ಮಾಡ್ತು. ಆ ಪ್ಲಾನಿನ ಹೆಸರೇನು? ಆ ಪ್ಲಾನಿನ ಹೆಸರೇನು ಬರಬೇಕು? ನ್ಯಾಷನಲ್ ಪ್ಲಾನ್ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್. ಒಂದು 3 ವರ್ಷದ ದೈಹಿಕ ಶಿಕ್ಷಕರ ಕಾಲೇಜು ಸ್ಥಾಪನೆ ಮಾಡಿದ್ರು ಕೇಂದ್ರ ಸರ್ಕಾರ. ಆ ಕಾಲೇಜಿನ ಹೆಸರೇನು?
ಎಸ್ ಲಕ್ಷ್ಮೀಬಾಯಿ ದೈಹಿಕ ಶಿಕ್ಷಣ ಶಿಕ್ಷಕರ ಮಹಾವಿದ್ಯಾಲಯ. ಈ ಒಂದು ನಿವೃತ್ತ ಮೇಜರ್ ಜನರಲ್ ಅವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮವನ್ನ ರೂಪಿಸಿದ್ರು ಅಲ್ವಾ. ಈ ಕಾರ್ಯಕ್ರಮಕ್ಕೆ ಏನಂತ ಕರೆದ್ರು? NDS. NDS ಅಂದ್ರೆ ಏನು? ನ್ಯಾಷನಲ್ ಡಿಸೆಂಡೆಂಟ್ ಸ್ಕೀಮ್. ಓಕೆ ಮಕ್ಕಳೇ, ಇವತ್ತು ತರಗತಿಯಲ್ಲಿ ತಿಳ್ಕೊಳ್ತಕ್ಕಂತಹ ಡಾಕ್ಟರ್ ರಾಧಾಕೃಷ್ಣ ಸಮಿತಿ, ತಾರಾಚಂದ್ ಸಮಿತಿ ಮತ್ತೆ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಫಾರ್ ಫಿಸಿಕಲ್ ಎಜುಕೇಶನ್ ಅಂಡ್ ರಿಕ್ರಿಯೇಷನ್ ಇವರು ಈ ಸಮಿತಿಗಳು ಎಷ್ಟರಲ್ಲಿ ಪ್ರಾರಂಭ ಆದವು, ಇವರು ಸರ್ಕಾರಕ್ಕೆ ಯಾವ ರೀತಿಯಾದಂತಹ ವರದಿಯನ್ನ ನೀಡಿತು ಅಂತಕ್ಕಂಥದ್ದನ್ನ ನೀವು ಚಟುವಟಿಕೆ ಮುಖಾಂತರವಾಗಿ ನನಗೆ ನಾಳೆ ತಂದು ನನಗೆ ಒಪ್ಪಿಸ್ಬೇಕು. ಓಕೆ ಆಗ್ಬೋದಲ್ಲ?